ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು ಆ್ಯಕ್ಚುಲಿ ದೀಪಾವಳಿ ಹಬ್ಬದ ದಿನದ್ದು. ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಅಮ್ಮನ ಮನೆ ಹತ್ರ ಬಂದ್ವಿ. ಬಿಕಾಸ್ ನಮಗೆ ಹಬ್ಬ ಇಲ್ಲ, ಹಾಗಾಗಿ ಅಮ್ಮನ ಮನೆಯಲ್ಲಿ ಅಂದರೆ ಈ ದೀಪಾವಳಿ ಹಬ್ಬ ನನಗೆ ಹೆಂಗಾಗುತ್ತೆ ಅಂತಂದರೆ, ನನಗಿಲ್ಲದೆ ಇರೋದ್ರಿಂದ ಯಾರಾದರೂ ಒಬ್ಬರು ವರ್ಷಕ್ಕೆ ಕರೀತಾ ಇರ್ತಾರೆ. ಲೈಕ್ ನಮ್ಮ ಜಾನ್ಸಿ ಆಗಿರ್ಬೋದು, ಇಲ್ಲ ಅಂದರೆ ಚಿಕ್ಕಮ್ಮದಿರು ಯಾರಾದರೂ ಆಗಿರ್ಬೋದು, ಇಲ್ಲ ಯಾರು ಕರೆದಿಲ್ಲ ಅಂದರೂ ಅಮ್ಮ ಅಂತ ಎವ್ರಿ ಇಯರ್ ಕರೀತಾರೆ. ಸೊ ಅಮ್ಮನ ಮನೆಗೆ ಹೋಗ್ತೀನಿ, ಬೇರೆ ಎಲ್ಲೂ ಹೋಗ್ಲಿಲ್ಲ ಅಂತಂದ್ರೆ. ಬಟ್ ಬೇರೆ ಎಲ್ಲಾದ್ರೂ ಹೋದಾಗ ಅಮ್ಮನ ಮನೆ ಮಿಸ್ ಆಗುತ್ತೆ ಅಷ್ಟೇ. ಬಟ್ ಈ ವರ್ಷ ನನಗೆ ಬೇರೆ ಕಡೆ ಎಲ್ಲೂ ಹೋಗಕ್ ಆಗ್ಲಿಲ್ಲ. ಚಿಕ್ಕಮ್ಮ ಕರೆದಿದ್ರು, ನಮ್ಮ ಜಾನ್ಸಿ ಎಲ್ಲರೂ ಇನ್ವೈಟ್ ಮಾಡಿದ್ರು, ಆದ್ರೆ ಎಲ್ಲೂ ಹೋಗಕ್ ಆಗ್ಲಿಲ್ಲ. ಅಮ್ಮನ ಮನೆಗೇನೆ ಹೋದೆ. ಇನ್ನು ನಮ್ಮಲ್ಲಿ ದೀಪಾವಳಿ ಹಬ್ಬದಲ್ಲಿ ನೋಂಬ್ಲು ಅಂತ ಹೇಳಿ ಮಾಡ್ತಾರೆ. ಸೊ ಈ ತರ ಈಗ ದಾರ ಕಟ್ಕೋತಾ ಇದ್ದಾರೆ ನೋಡಿ. ದೇವ್ರ ಹತ್ರ ಅದ ಅಡ್ಕೆಕಾಯಿ, ಕಜ್ಜಾಯ, ವಡೆ ಇವನ್ನೆಲ್ಲ ಇಟ್ಟು ದೇವಸ್ಥಾನಕ್ಕೆ ಹೋಗಿ ಅದನ್ನ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಈ ದಾರಾನ ಕಟ್ಕೊಂತಾರೆ. ಇದೇ ತುಂಬಾ ಇಂಪಾರ್ಟೆಂಟ್. ಸೊ ನಮಗೂ ಮುಂಚೆ ಇತ್ತಂತೆ ಹಬ್ಬ, ಆದ್ರೆ ನಮ್ಮ ಯಜಮಾನ್ರವರ ತಾತನ ಕಾಲದಲ್ಲಿ ಯಾರೋ ಈ ದಾರಾನ ಕಳೆದ್ ಬಿಟ್ಟಿದ್ದಾರೆ. ಸೊ ಒನ್ಸ್ ನಾವ್ ಈ ತರ ದಾರ ಏನಾದ್ರೂ ಕಳೆದಿದೀವಿ ಅಂತಂದ್ರೆ ನಮ್ಗೆ ಹಬ್ಬ ಹೋಯ್ತು ಅಂತ ಹೇಳಿ ಅರ್ಥ. ಹಂಗಾಗಿ ನಾವ್ ಈ ಹಬ್ಬನ ಮಾಡ್ತಾ ಇಲ್ಲ. ಸೊ ಬಟ್ ಎಲ್ಲಾರ್ಗೂ ಇದೆ, ನಮ್ಮ ಫ್ಯಾಮಿಲಿಲಿ ಎಲ್ಲಾರು ಈ ಹಬ್ಬ ಮಾಡ್ತಾರೆ, ನಾನೊಬ್ಳು ಮಾಡೋದಿಲ್ಲ ಅಷ್ಟೇನೆ. ಸೊ ಇಲ್ಲಿ ನಮ್ಮ ಅತ್ತಿಗೆ ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡಿದ್ದೀರಾ ಅತ್ತಿಗೆ ಸ್ಪೆಷಲ್ಲು? ದೀಪಾವಳಿ ಸ್ಪೆಷಲ್ ಕಜ್ಜಾಯ. ಓಕೆ, ಆಮೇಲೆ ಮುಂದಕ್ಕೆ ಇನ್ನೇನು ಬರೀ ಕಜ್ಜಾಯ ಕೊಡ್ತೀರಾ ಊಟಕ್ಕೆ ನಮಗೆ? ಆಮೇಲೆ ವಡೆ, ವಡೆಗ ಸಬ್ಬಕ್ಕಿ ಸೊಪ್ಪು, ನೀರೊಡೆ. ಹೌದು, ದೀಪಾವಳಿ ದೀಪಾವಳಿ ಸ್ಪೆಷಲ್ ಅಮ್ಮನ ಮನೆಯಲ್ಲಿ ತುಂಬಾ ಟೇಸ್ಟಿ ಆಗಿರತ್ತೆ. ಅಂದ್ರೆ ದೋಸೆ ಹಿಟ್ಟು ಅಲ್ವಾ? ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡು, ಅಂದ್ರೆ ನಾರ್ಮಲ್ ದೋಸೆ ಹಿಟ್ಟು ಮಾಡ್ದಂಗೆ ತಾನೇ ಇದು ಮಾಡೋದು. ಸೊ ಸೇಮ್ ಪ್ರೊಸೀಜರ್ ಅಲ್ಲಿ ರುಬ್ಬಿಟ್ಕೊಂಡಿರ್ತಾರೆ. ಆಮೇಲೆ ಇದಕ್ಕೆ ಇವೆಲ್ಲಾನು ಹಾಕಿ ಸಬ್ಬಕ್ಕಿ ಸೊಪ್ಪು. ಹೇಳಿ ರೆಸಿಪಿ ಹೇಳಿ ನಿಮ್ದು. ಮಿಕ್ಸ್ ಮಾಡ್ಬೇಕಾದ್ರೆ ಸೊ ಆಲ್ಮೋಸ್ಟ್ ಆಲ್ ಪಾಪ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ. ಅತ್ತಿಗೆನೆ ಇವತ್ತು ಸಂಜೆ ಇವ್ರು ಪೂಜೆ ಮಾಡಿರೋದು ಹಬ್ಬ. ಇಬ್ರು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ. ಕಜ್ಜಾಯ ಆಲ್ರೆಡಿ ನಮ್ಮ ಮನೆಗೆ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಚೆನ್ನಾಗಿ ಮಾಡಿದ್ದೀರಾ ಕಜ್ಜಾಯನ. ಇದು ನಾವು ತಿನ್ಬೋದಾ? ನೋಡಿ ಹೆಂಗ್ ಹೇಳ್ತಿದ್ದಾರೆ, ದೇವ್ರ ಮನೆಯಲ್ಲಿ ಇರೋದು ತಿನ್ಬಾರ್ದಂತೆ ನಾವು. ಹಬ್ಬ ಮಾಡ್ಬೇಕು, ಹಬ್ಬ ಮಾಡ್ತೀವಿ ಅಂದ್ರೆ ನೋಡಪ್ಪ, ನಾವು ಹಬ್ಬ ಮಾಡತ್ತೀವಿ ಅಂದ್ರೆ ನಮ್ಮ ಅತ್ತಿಗೆಯವರು ಹಬ್ಬ ಕೊಡ್ತಾರಂತೆ. ಆಕ್ಚುಲಿ ಹಬ್ಬ ಕೊಡಕ್ಕೆಲ್ಲ ಎದುರ್ಕೋತಾರೆ. ನಮ್ಮ ಅತ್ತಿಗೆ ಎಷ್ಟು ಒಳ್ಳೆ ಮನ್ಸಿಂದ ಹಬ್ಬ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಹಬ್ಬ ಮಾಡ್ಬೇಕು, ಹುಡುಗರಿಗೂ ತುಂಬಾ ಖುಷಿ ಆಗುತ್ತೆ ದೀಪಾವಳಿ ಹಬ್ಬ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಹೌದೌದು, ಖಂಡಿತ. ನೀವು ಕೊಡ್ತೀರಾ ಅಂದ್ರೆ ಆಯ್ತು ಬಿಡಿ. ಹಂಗಾದ್ರೆ ಹಬ್ಬ ಇಸ್ಕೊಂಡು ನಾವು ಹಬ್ಬ ಮಾಡ್ಬಿಡೋಣ. ಫಸ್ಟು ಯಾರನ್ನಾದ್ರೂ ಒಬ್ಬರನ್ನ ಹಿರಿಯರನ್ನ ಕೇಳ್ತೀವಿ.
ಅವರು ಈಸ್ಕೊಂಡು ಹಬ್ಬ ಮಾಡಿ ಅಂದರೆ ಈಸ್ಕೊಂಡು ಮಾಡ್ತೀವಿ ನಾವು. ಥ್ಯಾಂಕ್ ಯು. ಇದೇನು ಪಲಾವ ವಾ ಗಮ್ ಅಂತ ಐತೆ. ಸೊ ಪಲಾವ್ ಆಗಲೇ ಪಲಾವ್ ಎಲ್ಲ ರೆಡಿ ಮಾಡಿದ್ದಾರೆ. ದಾನ್ ಸೂಪಿ ಕಪ್ಪತ್ತೆ ಇಟ್ಲರಾ ನೋಡಿ. ನಮ್ಮ ಅತ್ತಿಗೆ ಮಗಳು ಎಷ್ಟು ದೊಡ್ಡೋಳಾಗಿದ್ದಾಳೆ ಅಂದರೆ ಇಷ್ಟಿದ್ಲು, ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಅತ್ತಿಗೆ ಮಗಳು. ಅತ್ತ ಜಾಸ್ಮಿನ್ ನೋಡೋಣ. ನಮ್ಮ ಅತ್ತಿಗೆ ಪಲಾವ್, ಆ್ಯಕ್ಚುಲಿ ಅದಕ್ಕೆ ಎಲ್ಲ ಅಡುಗೆಗಳು ಚೆನ್ನಾಗಿ ಮಾಡ್ತಾರೆ. ಪಲಾವ್ ಓಕೆ, ರೆಡಿಯಾಗಿದೆ ಪಲಾವ್. ಏನು ವೆಜಿಟೇಬಲ್ ಪಲಾವ? ನಮ್ಮ ಮನೇಲಿ ಇದ್ದಂಗೆ ಕಾಣಿಸ್ತಾ ಇದೆ. ಪಲಾವ್ ಅಂದ್ರೆ ಹೆಂಗಿರುತ್ತೆ? ಎಲ್ಲರ ಮನೇಲೂ ಹೆಚ್ಚು ಕಮ್ಮಿ ಒಂದೇ ಥರ ಇರುತ್ತೆ. ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಅಂದ್ರೆ ಖಾರ ಡಿಪೆಂಡ್ ಅಪಾನ್ ಉಪ್ಪು ಖಾರ ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಇಲ್ಲಿ ಸೊಸೆ ಮಾಡಿ ಬಿಟ್ಟಿರೋ ಕೆಲಸನ ಅತ್ತೆ ಬಂದಿದ್ದಾರೆ ಮಾಡೋಕ್ಕೆ. ನೋಡಿ ನಮ್ಮ ಜಾಸ್ಮಿನ್ ಹೆಂಗೆ ಓಡಾಡ್ತಾ ಇದ್ದಾಳೆ. ಮನೆಯೆಲ್ಲ ಓಡಾಡ್ತಿರ್ತಾಳೆ ಆರಾಮಾಗಿ. ಪಾಪ ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಪಟಾಕಿ ಹೊಡಿತಾ ಇರೋದಕ್ಕೆ ಎದ್ಕೊಂಬಿಟ್ಟಿದ್ದಾಳೆ. ಇಲ್ಲಾಂದರೆ ಎಷ್ಟು ಆ್ಯಕ್ಟಿವ್ ಆಗಿ ಇರೋಳು, ದೀಪಾವಳಿ ಹಬ್ಬ ಅಂದ್ಬಿಟ್ಟು ಎದ್ಕೊಂಬಿಟ್ಟಿದ್ದಾಳೆ. ಜಾಸ್ಮಿನ್ ದೊಡ್ಡೋಳು ಆಗ್ಬಿಟ್ಟಿದ್ದಾಳೆ ನೋಡ್ತಾನೆ. ಇಲ್ಲಿ ನಮ್ಮ ಅಮ್ಮ ಮತ್ತು ಅವ್ರ ತಂಗಿ, ನಮ್ಮ ಆಂಟಿ ಇಬ್ಬರು ಇಲ್ಲಿದ್ದಾರೆ. ಸೊಸೆ ಬಿಟ್ಟಿರೋ ಕೆಲಸನ ಅತ್ತೆ ಮಾಡ್ತಾ ಇದ್ದಾರೆ. ಸಬ್ಬಕ್ಕಿ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಕೂಕೋ ಆಂಟಿ. ಆ್ಯಕ್ಚುಲಿ ನಮ್ಮ ಆಂಟಿಯವ್ರಿಗೂ ಹಬ್ಬ ಇತ್ತು, ಬಟ್ ಅವರು ಈ ವರ್ಷ ಮಾಡೋಂಗಿಲ್ಲ, ಹಾಗಾಗಿ ಇಲ್ಲಿ ಬಂದಿದ್ದಾರೆ. ಇಲ್ಲ ಅಂದಿದ್ರೆ ಅವ್ರ ಮನೆಯಲ್ಲೂ ಜೋರಾಗಿ ಹಬ್ಬ ಮಾಡ್ತಾಯಿದ್ರು. ಮಾಡೋಂಗಿಲ್ಲ ಅಂತ ಹೇಳಿ ಆಂಟಿ ಅಮ್ಮನ ಮನೆಗೆ ಬಂದಿರೋದು. ವಾಯ್ಸ್ ಇಸ್ತಮ್ಮ ಅನಿಸಿ. ಇಲ್ಲಿ ನೋಡಿ, ನಿಲ್ಸ್ಕೊಡ್ರ. ನಾವು ಆ ಮಕ್ಕಳು ನೋಡಿ ಅವ್ರ ಅಮ್ಮನ ಮೀರಿಸಿ ಬೆಳೆದು ನಿಂತಿದ್ದಾರೆ. ಅವ್ರು ದೊಡ್ಡವರಾಗಿದ್ದಾರೋ ನಮ್ಮ ಅದಕ್ಕೆ ಚಿಕ್ಕವಳಾಗ್ತಾವಳೋ ಇಲ್ಲ. ಮಕ್ಕಳು ದೊಡ್ಡವ್ರಾಗ್ತಾವ್ರೆ, ನಮ್ಮ ಅದಕ್ಕೆ ಚಿಕ್ಕವ್ರಾಗ್ತಾವ್ರೆ. ಏನತ್ತಿಗೆ ನಿಮ್ಮ ಒಂದು ಬ್ಯೂಟಿ ರಹಸ್ಯ ಹೇಳಿ ಸ್ವಲ್ಪ. ನ್ಯಾಚುರಲ್ ಜೆನೆಟಿಕ್ಸ್ ಅಂತೆ. ನಮ್ಮ ಅದಕ್ಕೆ ಜೀನ್ಸ್ ಹೆಂಗ ಏನು ಇಲ್ಲ. ಹೌದು, ಅಯ್ಯೋ ಸಿಕ್ಕಾಪಟ್ಟೆ ತಿಂತಾರೆ ನಮ್ಮ ಅದಕ್ಕೆ. ಹೌದು, ಫುಲ್ ಎಲೆ ಎಲ್ಲ ಕ್ಲೀನಾಗಿ ಗುಡಿಸಿ ತಿಂದುಬಿಟ್ಟಿರ್ತಾರೆ. ನೀಟಾಗಿ ಒಂದೊಂದೇ ಎಲ್ಲ ಖಾಲಿ ಮಾಡಿ ಇಟ್ಟಿರ್ತಾರೆ. ಆದ್ರೂ ನೋಡಿ ಒಂಚೂರು ಎಲ್ಲಾದ್ರೂ ನಮ್ಮ ಅದಕ್ಕೆ ಮೈ ಬಂದಿದೆ, ಎಲ್ಲೂ ಇಲ್ಲ. ಎಲ್ಲ ಕಡೆ ಪರ್ಫೆಕ್ಟ್ ಆಗೈತೆ. ನಮ್ಗಿಂತ ಸ್ವಲ್ಪ ಚೆನ್ನಾಗೇ ತಿಂತಾರೆ, ಜಾಸ್ತಿನೇ ತಿಂತಾರೆ. ಇಲ್ಲ ಜಾಸ್ತಿ ಅಂದ್ರೆ ನಮ್ಗಿಂತ ಜಾಸ್ತಿ ನಾರ್ಮಲ್ ಆಗಿ. ಆದ್ರೂ ಬಾಡಿ ಮಾತ್ರ ಬಂದಿಲ್ಲ. ಸೊ ಆಂಬೋಡೆಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ನೀರೊಡೆನಾ ಇದು? ಸಾರಿ ನೀರೊಡೆ ತುಂಬಾ ಚೆನ್ನಾಗಿರುತ್ತೆ. ದೀಪಾವಳಿ ಸ್ಪೆಷಲ್ ಇದು. ದೀಪಾವಳಿ ಹಬ್ಬಕ್ಕೆ ಆಯ್ತು, ಎಲ್ಲರ ಮನೇಲೂ ಮಾಡ್ತಾರೆ ಅನ್ಸುತ್ತಲ್ವ. ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಓಕೆ ಇದು ಇದಾಗಬೇಕಾ? ಅದೇನದು ಫರ್ಮೆಂಟೇಷನ್ ಆಗಬೇಕಾ? ಅತ್ತೆ ಸ್ವಲ್ಪ ಉಪ್ಪು ಹಾಕಿದ್ರಂತೆ, ಸೊಸೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಇಬ್ರು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಜಾಸ್ತಿ ಮಾಡಿಬಿಡ್ಬೇಡಿ ಹೇಳಿದ್ರಾ? ಸೊ ಹಂಗಾಗಿ ನೀವು ಸ್ವಲ್ಪನೇ ಹಾಕಿದ್ದೀರಾ. ಓಕೆ, ಇನ್ನು ಸ್ವಲ್ಪ ಹಾಕಬೇಕು. ಓಕೆ, ಬಟ್ ಇದು ಸ್ವಲ್ಪ ಆಯಿಲ್ ಜಾಸ್ತಿ ಇದಾಗುತ್ತೇನೋ ಅಲ್ವಾ? ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ
ಮಾಡೋದು ಇದು. ಇನ್ನೊಂದೇನಂದ್ರೆ ಇದು ಲೈಕ್ ಈಗ ಮಾಡ್ತೀವಿ, ತುಂಬಾನು ತಿನ್ನಕ್ ಆಗಲ್ಲ ಇದು, ಚೆನ್ನಾಗಿರುತ್ತೆ ತುಂಬಾ ತಿನ್ನಕ್ ಆಗಲ್ಲ. ಮತ್ತೆ ನೆಕ್ಸ್ಟ್ ಡೇಗೂ ತಿನ್ಬೋದಾ? ಹುಳಿ ಏನ್ ಬಂದಿರಲ್ವಾ? ಪಡ್ಡು ಮಾಡ್ಬೋದು. ಓ, ಪಡ್ಡು ಮಾಡ್ಬಿಡ್ತೀರಾ? ಓಕೆ ಓಕೆ. ಅದೇ ಪಡ್ಡುದೇ ಅಲ್ವಾ ಎಲ್ಲಾನು ಬ್ಯಾಟರು. ಸೊ ಇದು ಒಳ್ಳೇದೇ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಉಳಿದಿದ್ದು ನೆಕ್ಸ್ಟ್ ಡೇಗೆ ಪಡ್ಡು ಮಾಡ್ಕೋಬೋದು. టిఫిన్కి ಯೋಚನೆ ఇరాలి. కజ్జాయ సూపర్గా ఉండమ్మా. ఎవరు చేసింది నువ్వేనా? కజ్జాయాలు చాలా బాగుండే. బాగా వచ్చిండే ఈసారి. నాకే పొద్దునే తీసిన పాక మీద. అవునా? ఇది బాగుంది. ಇನ್ನು ನಾವು ಮತ್ತೆ ಅತ್ತಿಗೆ ಯಾವಾಗಲೂ ಇದೇ ಥರಾನೇ ಫ್ರೀ ಆಗಿರ್ತೀವಿ. ಅಂದರೆ ತುಂಬ ಫ್ರೆಂಡ್ಲಿಯಾಗಿ ರೇಗಿಸೋದು, ಮಾತಾಡೋದು, ಟೀಸ್ ಮಾಡೋದು ಆ ರೀತಿನೇ ಇರ್ತೀವಿ. ನಮ್ಮಲ್ಲಿ ಯಾವತ್ತೂ ಅವ್ರ ಅತ್ತಿಗೆ ನಾವು ನಾದ್ನಿ ಅನ್ನೋ ಆ ಒಂದು ಫೀಲ್ ಬಂದಿಲ್ಲ. ಬಟ್ ಅತ್ತಿಗೆ ಅಂತ ಹೇಳಿ ರೆಸ್ಪೆಕ್ಟ್ ಅಂತೂ ಕೊಡ್ತೀವಿ. ಬಟ್ ಅವರು ಅಷ್ಟೇ ನಮ್ಮನ್ನ ನಾದ್ನಿದೀರು ಅನ್ನೋ ಥರ ಏನು ನೋಡೋದಿಲ್ಲ. ಫ್ರೀಯಾಗಿ ನೋಡ್ತಾರೆ, ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ ನಮ್ಮ ಜೊತೆ. ಎಲ್ಲ ರೇಗಿಸ್ಕೊಂಡು ಮಾತಾಡೋದು, ಸಿಕ್ಕಾಪಟ್ಟೆ ಒಬ್ರಿಗೊಬ್ರು ಕಾಲು ಎಳಿತೀವಿ ನಾವು. ಮತ್ತೆ ಮಕ ಗಂಟು ಹಾಕೊಳ್ಳೋದಾಗ್ಲಿ, ಅವ್ರೊಂದ್ ಕಡೆ ತಿರುಗೋದು, ನಾವು ಆ ಥರ ಎಲ್ಲ ಏನೂ ಇರಲ್ಲ. ಸಣ್ಣ ಪುಟ್ಟ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ನಮ್ಮಲ್ಲಿ ಅದು ಒಂದು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಡೈರೆಕ್ಟ್. ನಮ್ಮ ಅತ್ತಿಗೆನೂ ಅಷ್ಟೇ, ನಾವೇನಾದ್ರೂ ಸೈಲೆಂಟ್ ಆಗಿದ್ದು ಮಾತಾಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕೇಳ್ತಾರೆ, ಯಾಕೆ ಏನಾಯ್ತು, ನಾನೇನಾದ್ರೂ ಮಾಡೋದ್ನ, ನಿಮ್ಗೆ ಹರ್ಟ್ ಮಾಡೋದ್ನ, ಬೇಸರ ಆಯ್ತಾ ನಂದು ಯಾವ್ದಾದ್ರು ಮಾತಿಂದ, ಅದೇನಿದ್ರೆ ನನಗೆ ಡೈರೆಕ್ಟ್ ಆಗಿ ಹೇಳಿ ಅಂತ ಹೇಳಿ. ಇವನ್ ನಾವು ಅಷ್ಟೇ, ಅತ್ತಿಗೆ ಏನಾದ್ರೂ ನಮ್ಮನ್ನ ಸ್ವಲ್ಪ ಇಗ್ನೋರ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಕೇಳ್ಬಿಡ್ತೀವಿ. ಯಾಕತ್ತಿಗೆ ಅಂದ್ರೆ ಅತ್ತಿಗೆ ಅನ್ನಲ್ಲ, ಭವ್ಯ ಅಂತಾನೆ ಹೆಸರಿಟ್ಟು ಕರಿತೀವಿ. ಬಿಕಾಸ್ ಕಸಿನೇ ಅವಳು, ಅಂದ್ರೆ ಮಾವನ್ ಮಗಳೇ. ಸೊ ಅದಕ್ಕೆ ನಾವು ಭವ್ಯ ಅಂತಾನೆ ಕರಿತೀವಿ. ಚಿಕ್ಕ ವಯಸ್ಸಿಂದ ಕರೆದು ಈಗ ಸಡನ್ ಅತ್ತಿಗೆ ಅಂತ ನಾನು ಒಬ್ಳು ಕರಿತೀನಿ. ನಮ್ ಝಾನ್ಸಿ ವಾಣಿ ಅಂತೂ ಭವ್ಯ ಅಂತಾನೆ ಕರೆಯೋದು. ನಾನ್ ಮಾತ್ರ ಯಾವಾಗಾದ್ರೂ ತಮಾಷೆಗೆ ರೇಗಿಸ್ಕೊಂಡು ಅತ್ತಿಗೆ ಅಂತ ಹೇಳಿ ಟೀಸ್ ಮಾಡ್ತಿರ್ತೀನಿ ಅಷ್ಟೇನೆ. ಸೊ ನಾವು ಅಷ್ಟೇ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀವಿ, ಯಾಕೆ ಭವ್ಯ ಏನಾಯ್ತು, ನಾವೇನಾದ್ರೂ ಮಾಡದ್ವಾ, ನಿನ್ ಹರ್ಟ್ ಆಯ್ತಾ, ಬೇಸರ ಆಯ್ತಾ ನಮ್ಮ ಮಾತಿಂದ ಅಂತ ಅನ್ಬಿಟ್ಟು. ಸೊ ಲೈಕ್ ಅಲ್ಲಿಗೇನೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ, ಕ್ಯಾರಿ ಮಾಡೋದು. ನೋಡಿ ಇಲ್ಲಿ ನಾದ್ನಿ ಅತ್ತಿಗೆಗೆ ಜಾಮೂನ್ ತಿನ್ನಿಸ್ತಾವ್ರೆ. ಓ ದೇವ್ರೇ. బాగుంది, చాలా బాగుంది. Yeah, तुम सब ಆಮೇಲೆ ನಮ್ಮ ವಾಣಿನೂ ಬಂದ್ಲು. ಆಕ್ಚುಲಿ ವಾಣಿಗೆ ಹಬ್ಬ ಇದೆ, ಇದು ದೀಪಾವಳಿ. ಅವರು ಮನೇಲಿ ಹಬ್ಬ ಎಲ್ಲ ಮಾಡಿ ಜಾಮೂನ್ ಏನೋ ಮಾಡಿದ್ಲಂತೆ. ವಾಣಿ ಜಾಮೂನ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಮ್ಮ ಫ್ಯಾಮಿಲಿಲಿ ಎಲ್ಲಾರ್ ಫೇವ್ರೇಟ್ ಅವಳು ಮಾಡೋ ಜಾಮೂನು, ಎಸ್ಪೆಷಲಿ ನಮ್ಮ ಅಣ್ಣನ್ಗೆ. ಸೊ ಹಂಗಾಗಿ ಅವಳು ಹಬ್ಬಕ್ಕೆ ಕಜ್ಜಾಯ ಎಲ್ಲ, ಅಂದ್ರೆ ಇವ್ರ ಮನೇಲೂ ಎಲ್ಲ ಮಾಡಿರ್ತಾರಲ್ವಾ ಬೇರೆ ಕಜ್ಜಾಯ ವಡೆ ಎಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಜಾಮೂನ್ ಒಂದನ್ನ ಮಾಡಿ ತಗೊಂಡ್ ಬಂದಿದ್ಲು. ಸೊ ಎಲ್ಲಾರ್ಗು ಅವಳೇ ತಿನ್ನಿಸ್ತಾ ಇದ್ಲು. ಇನ್ನ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಹಬ್ಬದ ದಿನ. ಒಂಥರ ಎಲ್ಲಾರು ಸೇರಿದಾಗ ಒಂದು ಖುಷಿನೇ ಬೇರೆ ಇರತ್ತೆ. ಅವಳು ಅದು ಹೇಳ್ತಾ ಇದ್ಲು, ನಮಗೂ ಹಬ್ಬ ಇದೆ, ಸುಮ್ನೆ ಏನಕ್ ಬರೋದು ಬೇಡ ಅಂತ ಅನ್ಬಿಟ್ಟು ಹೇಳ್ತಿದ್ಲಂತೆ. ಬಟ್ ಅಮ್ಮನೂ ಅತ್ತಿಗೆ ಇಬ್ರು ಬಿಟ್ಟಿಲ್ಲ ಅವಳನ್ನ. ಅಂದ್ರೆ ನಿಯರ್ ಇದ್ದಾಳಲ್ವಾ, ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಅವಳು ಅಂತ ಇದ್ಲು, ನಮ್ಮನೇಲಿ ಮಾಡಿರೋದನ್ನೆಲ್ಲ ನಾನು ಮತ್ತೆ ಏನ್ ಬೆಳಿಗ್ಗೆ ಬಿಸಿ ಮಾಡ್ಕೊಂಡು ತಿನ್ಬೇಕಾಗತ್ತೆ ಅಂತ ಹೇಳಿ. ನಾನು ಇರ್ಲಿ ಬಿಡೆ ಒಂದಿನ ಏನಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಸೊ ಈ ರೀತಿ ಆಯ್ತು ನಮ್ದು ದೀಪಾವಳಿ ಹಬ್ಬ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಬಾಯ್, ಸಿ ಯು.